ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಬಿಜೆಪಿಯವರ ವೈಫಲ್ಯಗಳ ಬಗ್ಗೆ ಆರೋಪ ಪಟ್ಟಿ ಕೊಡ್ತು. ಅದಕ್ಕೆ ರಾಜ್ಯ ಸರ್ಕಾರ ಆಕ್ರೋಶಗೊಂಡು ಮಾನನಷ್ಟ ಮೊಕದ್ದಮೆ ಹಾಕತ್ತಂತೆ. ಹೆಂಗಾಗ್ತಾರೆ ಎಚ್ ಕೆ ಪಾಟೀಲ್ರು? ಅವರು ಸುಳ್ಳು ಅಪಪ್ರಚಾರ ಮಾಡಿದ್ರು, ಸುಮ್ಮನೆ ಇರಬೇಕಾ ಅಂತ. ನೀವೇನು ಕತೆ ಕಾಯ್ತಾ ಇದ್ರ? ನೀವೇನು ಮಾಡಿದ್ರಿ? ಆಗ ನೀವು ಮಾಡಿದ್ದು ಅದೇ ಕಚಡ ಕೆಲಸನೇ. ಹಂಗಾರೆ ಇದು ಕಚಡ ಅನ್ನೋದಾದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ ಅಂತಾರೆ. ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ. ಓಹೋ ಚೆನ್ನಾಗಿದೆ. ನಿಮ್ಮ ಅಧ್ಯಕ್ಷರನ್ನ ಕೇಳಿ ಹಂಗಾರೆ ಆ ಪೋಸ್ಟರ್ ಅಂಟಿಸಿದ್ದಿನ ಅವ್ರು ಏನಂದಿದ್ರು ಅಂತ. ಇವೆಲ್ಲ ರಾಜಕಾರಣದಲ್ಲಿ ಬರುತ್ತೆ ಹೋಗುತ್ತೆ, ಸಹಿಸ್ಕೋಬೇಕಷ್ಟೆ ಅಂತ ಅಂದಿದ್ರಲ್ಲ. ನಿಮ್ಮ ಅಧ್ಯಕ್ಷರನ್ನ ಕೇಳಿ. ಪ್ರಯೋಜನ ಇಲ್ಲ ಇವ್ರಿಗೆ ಹೇಳಿ. ಅವತ್ತಿದ್ದ ಮುಖ್ಯಮಂತ್ರಿಗೆ ಹೇಳಬೇಕದನ್ನು. ಯಾಕೆ ಅದನ್ನು ಪ್ರಶ್ನೆ ಮಾಡಲಿಲ್ಲ? ಕತ್ತೆ ಕಾಯ್ತಾ ಇದ್ರು ಅವತ್ತಿದ್ದ ಮುಖ್ಯಮಂತ್ರಿ. ಅಷ್ಟು ಹೇಳಿದ್ರು ಎಲ್ಲ ಹಾಕ್ರಿ ಹೆಂಗ್ರಿ 40% ಅಂತ ನಿಮ್ಮ ಮೇಲೆ ಹಾಕಿಸ್ಕೋತೀರಿ, ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ ಅಂತ. ನನಗೇನೂ ಇಲ್ಲ ಅಂತ ಅವ್ರ ಪಡ್ಗೆ ಅವರಿದ್ರು ಒರೆಸ್ಕೊಂಡು ಅನುಭವಿಸ್ಲಿ ಈಗ. ಎಸ್, ಸಿವಿಲ್ ಪ್ರಕರಣಗಳಲ್ಲಿ ನ್ಯಾಯದಾನ ಪದ್ಧತಿಯಲ್ಲಿ ಸುಧಾರಣೆಗಾಗಿ ಕೇಂದ್ರದ ಕಾನೂನು ಸಿವಿಲ್ ಪ್ರಕ್ರಿಯೆ ಸಂಹಿತೆಗೆ ಕರ್ನಾಟಕ ಸರ್ಕಾರ ತಿದ್ದುಪಡಿಯನ್ನು ತಂದಿದ್ದು, ತಿದ್ದುಪಡಿ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿದ್ದಾರೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಕುರಿತಾಗಿ ಮಾತನಾಡಿದ್ದಾರೆ. ತಿದ್ದುಪಡಿಯಲ್ಲಿ ಕಡ್ಡಾಯವಾಗಿ 2 ತಿಂಗಳ ಒಳಗೆ ರಾಜಿ ಸಂಧಾನ ಆಗಬೇಕು. ರಾಜಿಗೆ ಒಪ್ಪದಿದ್ರೆ ಪ್ರಕರಣದ ದಾಖಲಾದಂತಹ 24 ತಿಂಗಳಲ್ಲಿ ಇತ್ಯರ್ಥ ಮಾಡೋ ನಿಯಮ ಇದಾಗಿದೆ. ಪ್ರಕರಣಗಳಲ್ಲಿ 2 ತಿಂಗಳದೊಳಗಾಗಿ ತಾರ್ಕಿಕ ಅಂತ್ಯ ಕಾಣಬೇಕು. ಪ್ರಕರಣ ದಾಖಲಾದ 24 ತಿಂಗಳಲ್ಲಿ ಇತ್ಯರ್ಥವಾಗಿ ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಸುನಿಶ್ಚಿತಗೊಳಿಸುವ ಶಾಸನ. ಅರಮನೆಯದು ಜಮೀನು ಸ್ವಾಧೀನ ವಿಚಾರದಲ್ಲಿ ಅದಕ್ಕೆ TDR ಕೊಡೋ ವಿಚಾರ ಇದೆ. 3,000 ಚಿಲ್ಲರೆ ಕೋಟಿ ಒಂದು ಬೆಂಚ್ ಕೊಟ್ಟಿದ್ದಾರೆ, ಒಂದು ಪೀಠ ಸುಪ್ರೀಂ ಕೋರ್ಟಲ್ಲಿ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಮುಖ್ಯ ನ್ಯಾಯಮೂರ್ತಿ ಅವರ ಪೀಠಕ್ಕೆ ಮತ್ತೆ ಹೋಗಿದ್ದಾರೆ ಮರುಪರಿಶೀಲನೆ ನಡೆಸಿ. ಅವ್ರು ಕೇಳಿದರೆ ಒಬ್ಬರು ಕೊಟ್ಟಿದ್ದ ತೀರ್ಪಿಗೆ ನಾವೆಂಗೆ ಬರೋದು ಅಡ್ಡ ಅಂತ. ಆಮೇಲೆ ಕಪಿಲ್ ಸಿಬಾಲ್ ಲಾಗ ಹಾಕಿ ಮೇಲೆ ಕೆಳಗೆ ವಾದ ಮಾಡಿ ಕರಿ ಬೀಳಿ ಮಾಡಿ ಕಾಳಿ ಏನೋ ಮಾಡಿದ್ದಾರೆ ಒಂದಷ್ಟನ್ನು. ಅದಕ್ಕೆ ಅವ್ರು ಆಯ್ತಪ್ಪ ನಾಳೆ ಕೇಳ್ತೀವಿ ಬಿಡಿ ಅಂದಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಮಾಡುವಂತೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ಅಂಜಾರಿಯಾ ಜೊತೆಗೆ ಗುವಾಹಟಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್, ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿ AS ಚಂದೂರ್ಕರ್ ಅವರನ್ನು ಶಿಫಾರಸು ಮಾಡಿದೆ. 3 ಹುದ್ದೆ ಖಾಲಿ ಇತ್ತು. ನ್ಯಾಯಮೂರ್ತಿ ಆಗಿದ್ದಂಥ ಖನ್ನಾ ಅವರು, ಬೇಲಾಯಂ ತ್ರಿವೇದಿ ಹಾಗೂ ಓಕಾ ಅವರು ಇಲ್ಲೇ ನಮ್ಮಲ್ಲೇ ಚೀಫ್ ಜಸ್ಟಿಸ್ ಆಗಿದ್ದವರು ಕರ್ನಾಟಕದಲ್ಲಿ. ಅವರು ಎಲ್ಲರೂ ಸುಪ್ರೀಂ ಕೋರ್ಟ್ ರಿಟೈರ್ ಆದ ಪರಿಣಾಮ ಈ 3 ಜನ ಈಗ ಬರ್ತಾರೆ. ನೋಡೋಣ ಮುಂದೇನು ಅಂತ. ಸಹಕಲಾವಿದೆಯ ಮೇಲೆ ಅತ್ಯಾಚಾರದ ಆರೋಪವನ್ನು ನಟ ಮನು ಜೈಲು ಪಾಲಾಗಿದ್ದಾರೆ. 14 ದಿನ ಹೋಗಿದ್ದಾನೆ. ಅದನ್ನು ಆರೋಗ್ಯ ಪರೀಕ್ಷೆ ಎಲ್ಲ ಮಾಡಿಸಿ ಕಳಿಸಿದ್ದಾರೆ ಅವ್ರನ್ನ. ಗೊತ್ತಿಲ್ಲ ಮುಂದೇನಾಗುತ್ತೋ. ಅವ್ರು ಬೇಲ್ಗೆ ಹಾಕ್ತಾರೆ. 14 ದಿನ ಹೋಗ್ಬಿಟ್ಟಿದ್ದಾರೆ ಅಂತ ತಕ್ಷಣ 14 ದಿನ ಇರಬೇಕು ಅಂತೇನಿಲ್ಲ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ, ಸಿಕ್ಕರು ಆಚೆ ಬರ್ತಾರೆ, ಇಲ್ಲದೆ ಇದ್ದರೆ ಇರ್ತಾರೆ ಒಳಗಡೆ ಅಷ್ಟೇ. ಕೆಲ ದಿನಗಳ 1-2-3 ದಿನದ ಹಿಂದೆ ಬೆಂಗಳೂರಿನಲ್ಲಿ ಯಾರೋ ಫುಡ್ ಡೆಲಿವರಿ ಆರ್ಡ್ರ್ ಮಾಡ್ದ. ಅದೇನೋ ಅಡ್ರೆಸ್ ರಾಂಗ್ ಕೊಟ್ಟಿದ್ದೀರಿ ಅಂತ ಅವ್ನು ಬಂದ. ಅದು ಯಾರಿಗೋ ಹಿಡ್ಕಂಡ ಬಾರಿಸ್ಬಿಟ್ಟ ಚೆನ್ನಾಗಿ. ಯಾರೋ ವಿಷ್ಣುವರ್ಧನ ಅಂತೆ. ಪೊಲೀಸಿಗೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಬಸವೇಶ್ವರ ನಗರದಲ್ಲಿ ನಡೆದಿತ್ತು. ಅವ್ರು ಯಾರಿಗೋ ಪಾಪ ಗಾಯ ಆಗಿದೆ, ಕಣ್ಣಿನ ಕೆಳಕ್ಕೆಲ್ಲ ಹೊಡೆಸ್ಕೊಂಡವ್ರಿಗೆ. ಅವನು ಹೊಡೆದವ್ ನಿನ್ನ ತಲೆ ಅವನಿಗೆ ಸರಿ ಇದೆಯಾ? ಅವನು ತಲೆ ಸರಿ ಇಲ್ವಾ ಅವನಿಗೆ? ಏನು ಸರಿ 2 ಹೆಜ್ಜೆ ಮುಂದಕ್ಕೆ ಹೋಗಿ ಕೊಟ್ಬಿಟ್ಟಿದ್ರೆ ಏನಾಗ್ಬೋದು? ಒಂದು ವೇಳೆ ಇಲ್ಲ ಅಂತಲೇ ಇಟ್ಕೊಳ್ಳೋಣ. ಕೊಡಲೇಬೇಡ, ಅಡ್ರೆಸ್ ಸರಿ ಇಲ್ಲ ತಗೊಂಡೋಗ್ಬಿಡೋದಪ್ಪ ವಾಪಸ್. ಹಂಗೂ ಮಾಡ್ಬೋದಲ್ಲ, ಕ್ಯಾನ್ಸಲ್ ಮಾಡ್ಬೋದು. ಅಡ್ರೆಸ್ ಇಲ್ಲ ನಾವು ಕೊಡಲ್ಲಪ್ಪ. ಹೊಡೆಯೋದೇನು ತಿರುಗಿಸಿ ಚೆನ್ನಾಗಿದೆ. ನೀವು ಹೊಡೆಸ್ಕೊಂಡವನು ಮೈಕೈಯೆಲ್ಲ ಗಟ್ಟಿಯಾಗಿತ್ತು. 2 ಬಿಟ್ಟಿದ್ರೆ ಸರಿ ಹೋಗ್ತಿತ್ತಪ್ಪ. ಅವರು ರಿಸ್ಕ್ ತಗೊಂಡಿಲ್ಲ ಸರ್, ಯಾಕೆ ಬೇಕು ಅಂತ. ಇನ್ನು ಉಕ್ರೇನ್ ಡ್ರೋನ್ ದಾಳಿಯಲ್ಲಿ ರಷ್ಯಾದ ಉನ್ನತ ಕಮಾಂಡರ್ ಒಬ್ಬರು ಗಾಯಗೊಂಡಿದ್ದಾರೆ. ಆದರೆ ಅಧ್ಯಕ್ಷ ಪುಟಿನ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ನ ಉಕ್ರೇನ್ ಡ್ರೋನ್ ಟಾರ್ಗೆಟ್ ಮಾಡಿತ್ತು ಅಂತ ರಷ್ಯಾದ ವಾಯುಸೇನಾ ವಿಭಾಗದ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಉಕ್ರೇನ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹಲವರ ಸಾವಿಗೆ ಕಾರಣವಾಗಿರುವುದಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಸಂಪೂರ್ಣ ಹುಚ್ಚ ಅಂತ ಟ್ರಂಪ್ ಕರೆದಿದ್ದಾರೆ. ಯಾರು ಹುಚ್ಚ? ಪುಟಿನ್ನ ಟ್ರಂಪ್ ಯಾರು ಹುಚ್ಚರೋ ಏನೋ ಯಾವನು ಗೊತ್ತಪ್ಪ. ಇಲ್ಲಿ ನಡೀತಿರೋದು ನೋಡಿದ್ರೆ ಒಂದಂತೂ ನಿಜವಾಗಿ ನಡೀತಾ ಇದೆ. ಅಮೇರಿಕಾದ ಸಾರ್ವಭೌಮತೆ ಏನಿತ್ತು, ವಿಪರೀತವಾದ ನಾನೇ ಚಕ್ರವರ್ತಿ, ನಾನೇ ಪ್ರಪಂಚದ ಮಹಾರಾಜ ಅನ್ನೋದು, ಅದನ್ನು ಒಂದೊಂದು ದೇಶವಾಗಿ ಕತ್ತರಿಸ್ತಾ ಇದ್ದಾರೆ. ಯಾರೂ ಕೇಳ್ತಿಲ್ಲ ಇವ್ರ ಮಾತನ್ನು, ಎಕ್ಸೆಪ್ಟ್ ನಮ್ಮೂರಿನ ನರೇಂದ್ರ ಮೋದಿ ಸಾಹೇಬ್ರೊಬ್ಬರು ಕೇಳಿ ವಾರ ನಿಲ್ಲಿಸ್ಕೊಂಡ್ರು ಅಷ್ಟೇ. ಆ ಕಚಡ ಪಾಕಿಸ್ತಾನದವ್ರು ಆಡೋ ಆಟಗಳಿಗೆ ಇವತ್ತಿಗೆ ನಿಲ್ಲಿಸ್ಕೊಂಡ್ರಿ ಅವರು. ಹಾಂ, ಯಾರೂ ಕೇಳಿಸ್ಕೊತಿಲ್ಲ ಅವನ ಮಾತನ್ನು. ಉಕ್ರೇನ್
ರಷ್ಯಾ ಏನು ಕೇಳಿಸ್ಕೊತಿಲ್ಲ. ಗಾಜಾ ಯಾರು ಏನು ಕೇಳಿಸ್ಕೊತಿಲ್ಲ. ಯಮೆನ್ನಲ್ಲಿ ಹೂತೀಸ್ ಯಾರು ಏನು ಕೇಳಿಸ್ಕೊತಿಲ್ಲ. ಸಿರಿಯಾ ಯಾವನು ಏನು ಕೇಳಿಸ್ಕೊತಾ ಇಲ್ಲ. ಇರಾನ್ ಯಾವನು ಏನು ಕೇಳಿಸ್ಕೊತಾ ಇಲ್ಲ. ಫಿಲಿಪೀನ್ಸ್, ಚೈನಾ ವರ್ಸಸ್ ಫಿಲಿಪೀನ್ಸಲ್ಲಿ ಯಾರು ಏನು ಕೇಳಿಸ್ಕೊತಾ ಇಲ್ಲ. ಎಷ್ಟು ಕೊಡಲಿ ಲಿಸ್ಟನ್ನು, ಅಷ್ಟೇ ನಡೀತಿರೋದು. ಎಸ್, ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ಪ್ರತ್ಯೇಕ ದಾಳಿಯಲ್ಲಿ 40 ಮಂದಿ ಸಾವನ್ನಪ್ಪಿದ್ದಾರೆ. ನಿರಾಶ್ರಿತ ಶಿಬಿರವಾಗಿ ಪರಿವರ್ತಿಸಲಾಗಿದ್ದ ಶಾಲೆ ಹಾಗೂ ಮನೆಯ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಶಾಲೆಯ ಮೇಲೆ ನಡೆದ ದಾಳಿಯಲ್ಲಿ 25 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ಟು 55ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಈವರೆಗೂ 54,000 ಪ್ಯಾಲೆಸ್ಟೈನ್ಗಳು ಮೃತಪಟ್ಟಿದ್ದಾರೆ. ಅದು ನಂಬರು ಪ್ಯಾಲೆಸ್ಟೈನ್ ಅಥಾರಿಟಿ ಕೊಡ್ತಿರೋದು ಎಷ್ಟು ಸರಿನೋ ಬಟ್ ಆಗಿದೆ, ಸಾವಂತೂ ಸಿಕ್ಕಾಪಟ್ಟೆ ಆಗಿದೆ ಅಲ್ಲಿ. ಬಟ್ ಅದು ನಿಲ್ತಿಲ್ಲ. ಯಾರು ನಿಲ್ಲಿಸ್ಬೇಕೀಗ? ಯುರೋಪ್ಗೂ ಅಮೇರಿಕಗೂ ಹತ್ತಿದ್ದು ಹರಿತಾ ಇಲ್ಲ ಒಬ್ರಿಗೊಬ್ರು. ಇಬ್ಬರು ಬೆನ್ನಿಂದ ಚಾಕು ಹಿಡ್ಕೊಂಡು ಎಂತೆಂಥ ಪಳಪಳ ಅಂತ ನಿಂತಿದ್ದಾರೆ ಅಂತ ಸಿಕ್ಕ ತಕ್ಷಣ ಚುಚ್ಚಿಬಿಡೋಣ ಬಾಯಿಲಿ ಅಂತ ಎಲ್ಲ ಲೆವೆಲಲ್ಲಿದ್ದಾರೆ. ಸೊ ಇಸ್ರೇಲನ್ನು ಯುರೋಪ್ ಅಟ್ಯಾಕ್ ಮಾಡೋದು, ಜರ್ಮನಿಯಿಂದ ಹಿಡಿದು ಫ್ರಾನ್ಸ್ವರೆಗೂ. ಇನ್ನು ಫ್ರಾನ್ಸ್ ಅಂತೂ ಹಮಾಸ್ದು ಸ್ಪೋಕ್ಸ್ಮನ್ ಥರ ಮಾತಾಡ್ತಾರೆ, ವಕ್ತಾರರ ಥರ ಮಾತಾಡ್ತಾರೆ ಆ ಫ್ರಾನ್ಸ್ನವರು. ಸ್ಪೇನು, ಫ್ರಾನ್ಸು, UK, ಆ ಯುನೈಟೆಡ್ ಕಿಂಗ್ಡಮ್ನವ್ರು ಹೇಳ್ತೀನಿ, ಮಗದೊಂದು ಪಾಕಿಸ್ತಾನದ ರೀತಿ ಹಾಳಾಗೋ ದಿನಾನ ನಾವು ಕಣ್ಣು ಮುಂದೆ ನೋಡ್ತೀವಿ. ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ಅವರೇ ಇರೋದು. ಬರೆದಿಟ್ಕೊಳ್ಳಿ ಅವರು ಅದನ್ನು. ಏನಿಯೋ ಇವ್ರದೆಲ್ಲ ಭಾಷಣ ಯಾರಿಗೆ? ಇಸ್ರೇಲ್ಗೆ ಭಾಷಣ ಕೊಟ್ಟಿದ್ದೆ. ಅಲ್ಲಿ ಅಮೇರಿಕ ಯುಕ್ರೇನಿಗೆ ಸಪೋರ್ಟ್ ಮಾಡಲ್ಲ. ಆ ಟ್ರಂಪು ಒಂದ್ಸರಿ ಪುಟಿನಿಗೆ ಸಪೋರ್ಟ್ ಮಾಡ್ತಾರೆ, ಒಂದ್ಸರಿ ಈ ಕಡೆಗೆ ಮಾಡ್ತಾರೆ, ಅದು ಏನೇನೋ ಮಾಡ್ತಾರೆ ಆ ಪಾರ್ಟಿ, ಅವ್ರು ಸಪೋರ್ಟ್ ಮಾಡ್ತಾರೆ. ಯುರೋಪು ಯುಕ್ರೇನ್ ವಾರನ್ನ ನಿಲ್ಲಕ್ಕೆ ಬಿಡ್ತಾ ಇಲ್ಲ, ಮಜಾ ತಗೋತಾ ಇದ್ದಾರೆ ಥ್ರೂ ಜೆಲೆನ್ಸ್ಕಿ ಮೇಲೆ. ಇವಾಗ ರಷ್ಯಾ ಮೇಲೆ ಕೋಪಕ್ಕದು. ಈ ಪರಿಸ್ಥಿತಿಲಿ ಇದೆಯಪ್ಪ ಪ್ರಪಂಚ. ಯಾರ್ಯಾರ ಕಂಟ್ರೋಲ್ ಇಲ್ಲ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯಾಣ ಕೈಗೊಳ್ಳೋ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸದ್ಯ ಕ್ವಾರಂಟೈನ್ಗೆ ಹೋಗಿದ್ದಾರೆ. ಅದು ಮ್ಯಾಂಡೇಟರಿ. ಅಮೆರಿಕದ ಜಾನ್ ಎಫ್ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಹೋಗ್ತಾರವರು, ಮ್ಯಾಂಡೇಟ್ರಿ ಅದು. ಆ ರೀತಿ ಯಾರ್ಯಾರು ಹೋಗ್ತಾರೆ ಅವರು ದೇ ಹ್ಯಾವ್ ಟು ಗೆಟ್ ಇನ್ ಟು ಎ ಕ್ವಾರಂಟೈನ್, ಬಿಕಾಸ್ ಯಾವುದೇ ಜರ್ಮ್ಸು ಮತ್ತೊಂದು ಇದನ್ನೆಲ್ಲ ಕ್ಯಾರಿ ಮಾಡಬಾರ್ದು ಅಂತ ಅವರು. ಅದೇ ರೀತಿ ಅಲ್ಲಿಂದ ಬಂದಾಗಲೂ ಕ್ವಾರಂಟೈನ್ಗೆ ಹಾಕ್ತಾರೆ. ಹಾಂ, ಇಟ್ಸ್ ಆಲ್ ಮ್ಯಾಂಡೇಟ್ರಿ ಪ್ರೊಸೀಜರ್ಸ್. ಎಸ್.